ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಉಪ್ಸಾರು ಮಾಡೋಣ ಬನ್ನಿ. ಸಬ್ಬಕ್ಕಿ ಸೊಪ್ಪಿಂದ ಹೇಗೆ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಹೆಸರು ಕಾಳು ಬೇಳೆ ತೊಗೊಂಡಿದ್ದೀನಿ. ಸುಮಾರು ಇದೊಂದು 150 ಗ್ರಾಮ್ ಇದೆ. ಎರಡೂ ಸೇರಿ ಸಾಕಾಗುತ್ತೆ ಒನ್ ಟೈಮ್ಗೆ ಉಪ್ಸಾರು ಮಾಡೋದು. ನೋಡಿ, ನೀರು ಹಾಕ್ಬಿಟ್ಟು ಮುಳುಗೋಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಇದು 3 ವಿಸಿಲ್ ಬಂದರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ, ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊಪ್ಪನ್ನು ಕುಕ್ಕರಲ್ಲೆಲ್ಲ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಟೇಸ್ಟ್ ಇರೋಲ್ಲ. ನಾವು ತಪ್ಪಲಲ್ಲೇ ಬೇಯಿಸ್ಕೊಳ್ಳೋಣ. ಇದೆರಡು ಬೇಯೋಷ್ಟರಲ್ಲಿ ನೋಡಿ ಬೇಳೆ ಎಷ್ಟು ಸಾಫ್ಟಾಗಿ ಬೇಯ್ದಿದೆ. ಹೆಸರು ಕಾಳು, ಬೇಳೆ, ತೊಗರಿಬೇಳೆ. ಇದೊಂದು ಕಡೆ ನೀರು ಸೋರಿಸ್ಕೊಂಬಿಡೋಣ. ಸ್ಟ್ರೈನರಲ್ಲಿ ಸೋಸ್ಕೊಂಡು ಸೊಪ್ಪು ಬೆಂದಿದೆ, ಈಗ ಅದನ್ನು ಸೋಸ್ಕೊಳ್ಳೋಣ. ಅಷ್ಟು ಬೇಗ ನೋಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮಣ್ಣು ಕಟ್ಟಿರೋದು, ಮತ್ತು ಸಾಸಿವೆ, ಹುಣಸೆಹಣ್ಣು, ಗೋಲಿಗೆ ಹತ್ರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ, ಅಂದರೆ ಹುರ್ಕೊಳ್ಳೋಣ. ಹಾಗೆ ಹುರ್ಕೊಳ್ಳೋದ್ರಿಂದ ಘಾಟ ಆಗುತ್ತೆ, ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ನೋಡಿ, ಒಂದು 8 ಖಾರದ ಮೆಣಸಿನ್ಕಾಯಿ ಇದೆ, ಅಂದರೆ ಮಣ್ಣು ಕಟ್ಟಿರೋದು. ನೀವು ನೋಡ್ತಾ ಇರ್ಬೋದಲ್ವ. ಉಪ್ಸಾರಿಗೆ ಒಂದು 10 ರಿಂದ 15 ಮೆಣಸು, ಕಾಳು ಮೆಣಸು, ಬೆಳ್ಳುಳ್ಳಿ ಒಂದು 10 ಎಸ್ಲು, ಹುಣಸೆಹಣ್ಣು, 2 ಟೊಮೆಟೊ ಕೂಡ ಹಾಕಿದ್ದೀನಿ ನಾನು ಜೀರಿಗೆ ಎಲ್ಲ ಏನೂ ಹಾಕಲ್ಲ ಇಲ್ಲಿ. ನೀವು ನೋಡ್ತಾ ಇರ್ಬೋದಲ್ಲ. ಉಪ್ಸಾರಿಗೆ ನೋಡಿ ಸ್ವಲ್ಪ ಕಾಳು ಹಾಕ್ಕೊಳ್ಳೋಣ. ಕಾಳು ಹಾಕ್ಕೊಂಡು ಟೊಮೆಟೊ ಹಾಕೋಬೇಕಾಗುತ್ತೆ. ಟೊಮೆಟೊ ಬೆಂದಿರೋ ಟೊಮೆಟೊ ಹಾಕ್ಕೊಂಡು ಚಿಪ್ಪೆ ತೆಗೆದ್ಬಿಟ್ರೋಣ. ಟೊಮೆಟೊದು ಚಿಪ್ಪೆ ಹಾಕೋದು ಬೇಡ, ಚೆನ್ನಾಗಿರುತ್ತೆ ಉಪ್ಸಾರು ಮಾತ್ರ. ಜೀರಿಗೆ ಎಲ್ಲ ನಾವೇನೂ ಹಾಕಲ್ಲ ಉಪ್ಸಾರಿಗೆ, ಕಾಯಿ ಕೂಡ ಹಾಕಲ್ಲ. ಇದಿಷ್ಟೇ ನೋಡಿ. ಹಸಿ ಬೆಳ್ಳುಳ್ಳಿ, ಹಸಿ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು ಈ ಉಪ್ಸಾರು ಮಾತ್ರ. ಸಬ್ಬಕ್ಕಿ ಸೊಪ್ಪಿನ ಉಪ್ಸಾರು ಬಾಣ್ತಿದಿರಿಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇದು ಇನ್ನೊಂದು ಇದು ರೆಸಿಪಿ ಇದಂದರೆ ತಣ್ಣೀರು ಹಾಕ್ಕೋಬಾರ್ದು ಸಾಂಬಾರಿಗೆ. ತಣ್ಣೀರು ಹಾಕಿದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ನಾವೆಷ್ಟು ನೀರು ಬೇಯಿಸಿರ್ತೀವೋ, ಎಷ್ಟು ನೀರು ಬಸ್ಕೊಂಡಿರ್ತೀವೋ ಅಷ್ಟರಲ್ಲೇ ಸಾಂಬಾರು ಮಾಡಬೇಕು. ತಣ್ಣೀರು ಹಾಕಿದ್ರೆ ಇದು ಟೇಸ್ಟೇ ಹೊಟ್ಟೋಯ್ತು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಸುಮ್ಮನೆ ಇದನ್ನು ಬೆಚ್ಚಗೆ ಮಾಡಬೇಕು. ಸಾಂಬಾರನ್ನು ಜಾಸ್ತಿ ಕುದಿಸ್ಬಾರ್ದು, ಮತ್ತು ಒಗ್ಗರಣೆನೂ ಹಾಕೋಂಗಿಲ್ಲ ಈ ಉಪ್ಸಾರಿಗೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಅದೇ ಕಡಾಯಿಗೆ ಎಣ್ಣೆ, ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಸಿಡಿಸ್ಕೊಂಡು ಸೊಪ್ಪು ಕಾಳಿಗೆ ಒಗ್ಗರಣೆ ಕೊಟ್ಬಿಡೋಣ. ಸಾಂಬಾರಿಗೆ ಒಗ್ಗರಣೆ ಹಾಕೋಂಗಿಲ್ಲ. ನೋಡಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನಾನು. ಕುಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ. ಇದಿಷ್ಟು ಫ್ರೈ ಆಗಲಿ ಚೆನ್ನಾಗೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗು, ಅರಿಶಿನ ಹಾಕ್ಕೊಳ್ಳೋಣ. ಇಷ್ಟು ಉಪ್ಸಾರು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಮುದ್ದೆಗೆ ಅಷ್ಟು ಚೆನ್ನಾಗಿತ್ತು. ಬಾಣ್ತಿದ್ದಿರಿಗೆಲ್ಲ ಸಬ್ಬಕ್ಕಿ ಸೊಪ್ಪು ಕೊಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಕಾಯಿ ತುರಿ, ಇದು ಫ್ರೆಶ್ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಳಿಗೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಈಗ ಸೊಪ್ಪು ಹಾಕ್ಬಿಡೋಣ. ಸೊಪ್ಪು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಒಗ್ಗರಣೆ ಮುಗೀತು. ಸಾಂಬಾರಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಂಗಿಲ್ಲ, ಮತ್ತು ತಣ್ಣೀರು ಹಾಕ್ಬಾರ್ದು. ತಣ್ಣೀರು ಏನಾದರೂ ಹಾಕಿದ್ರೆ ಸಾಂಬಾರಿನ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ. ನಾವು ಎಷ್ಟು ಬೇಯಿಸ್ಕೊಂಡಿರ್ತೀವೋ ಅಷ್ಟು ನೀರಲ್ಲೇ ಸಾಂಬಾರು ಮಾಡಬೇಕು. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.